ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 23. ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾಪಾಯ ಯದಪ್ಯ ಸಾಧ್ವಿ ಲೇಭೆ ಗತಿಂ ಧಾತೃಚಿತಾಂ ತನೋನ್ಯಂ ಕಂ ವಾ ದಯಾಲುಂ ಶರಣಂ ವ್ರಜೇಮ. ಅನುವಾದ: ಅಯ್ಯೋ, ಅವಿಧೇಯಳು, ತನ್ನ ಸ್ತನಗಳಿಂದ ಉಣಿಸಲು ಮರಣಾಂತಿಕ ವಿಷವನ್ನು ಉತ್ಪಾದಿಸಿದವಳೂ ಆದ ರಾಕ್ಷಸಿ ಪೂತನಿಗೆ ತಾಯಿಯ ಸ್ಥಾನ ನೀಡಿದ ಆ ಕರುಣಾಮಯಿಯನ್ನು ಬಿಟ್ಟು ನಾನು ಬೇರೆ ಯಾರನ್ನು ತಾನೇ ಆಶ್ರಯಿಸಲಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಉದ್ಧವ ಹೇಳ್ತಾನೆ ವಿದುರನಿಗೆ, ಸಿಂಹಾಸನದಲ್ಲಿ ಕೂತಂಥ ಉಗ್ರಸೇನ ಮಹಾರಾಜನ ಮುಂದೆ ನಿಂತ್ಕೊಂಡು, ಹೇ ನನ್ನ ಪ್ರಭುವೇ, ಇದು ನಿಮಗೆ ಗೊತ್ತಿರಲಿ ಅಂತ ವಿವರಣೆಗಳನ್ನು ನೀಡ್ತಾ ಇದ್ದದ್ದನ್ನು ಕೃಷ್ಣ ಕೊಡ್ತಾ ಇದ್ನಲ್ಲ, ಅದನ್ನ ನೋಡಿ ನಮ್ಮಂಥ ದಾಸರಿಗೆ ನೋವಾಗೋದಿಲ್ವಾ? ದೇವೋತ್ತಮ ಪರಮಪುರುಷ ಅವನು ಒಬ್ಬ ಸಾಮಾನ್ಯ ರಾಜನ ಮುಂದೆ ನಿಂತ್ಕೊಂಡು ಈ ರೀತಿ ಹೇಳ್ತಾ ಇದ್ರೆ, ನನ್ನ ಪ್ರಭು ಆ ರೀತಿ ಮಾಡ್ತಾ ಇದ್ದಾನಲ್ಲ ಅಂತ ದಾಸರಾದಂಥ ನಮಗೆ ನೋವಾಗೋದಿಲ್ವಾ ಅಂತಂದ್ಬಿಟ್ಟು ಹೇಳ್ದ. ಈಗ ಮುಂದುವರೆದು ಹೇಳ್ತಾನೆ, ಅಯ್ಯೋ ಅವಿಧೇಯಳು, ಮತ್ತೆ ತನ್ನ ಸ್ತನಗಳಿಂದ ಕೃಷ್ಣನಿಗೆ ಹಾಲನ್ನ ಉಣಿಸ್ತೀನಿ ಅಂತ ಹೇಳಿ ವಿಷವನ್ನ ಉಣಿಸೋದಕ್ಕೆ ಬರ್ತಾಳಲ್ಲ ಅಂತ ರಾಕ್ಷಸಿ ಪೂತನಿಗೆ ಅವನು ತಾಯಿಯ ಸ್ಥಾನವನ್ನ ಕೊಡ್ತಾನೆ. ಈಗ ನಮ್ಗೆ ಒಳ್ಳೇದನ್ನ ಮಾಡ್ತಾರಲ್ಲ, ಅವ್ರಿಗೆ ನಾವು ಹಿಂದಿರುಗಿ ಒಳ್ಳೇದನ್ನ ಮಾಡೋದಿಲ್ಲ. ಅಂಥ ಕಾಲ ಇದು. ನಮ್ಮ ಒಂದು ಬುದ್ಧಿ ಆಗಿದೆ. ಆದರೆ ಭಗವಂತ ಏನು ಮಾಡ್ದ, ವಿಷವನ್ನ ಉಣಿಸೋಕೆ ಬಂದಿರೋಳಿಗೆ ತಾಯಿ ಸ್ಥಾನವನ್ನ ಕೊಡ್ತಾನವನು. ಅಂಥ ಕರುಣಾಮಯಿಯನ್ನು ಬಿಟ್ಟು ನಾನು ಯಾರು ತಾನೇ ಆಶ್ರಯಿಸಲಿ ಅಂತಂದ್ಬಿಟ್ಟು ಉದ್ಧವ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ತನ್ನ ಶತ್ರುವಿಗೂ ದಯೆ ತೋರಿದಂತಹ ಭಗವಂತ ಅಪಾರ ಕರುಣೆಯ ದೃಷ್ಟಾಂತವೊಂದು ಇಲ್ಲಿದೆ. ಸಭ್ಯನಾದವನು ವಿಷಭಂಡಾರದಿಂದ ಅಮೃತವನ್ನು ಸ್ವೀಕರಿಸುವ ಹಾಗೆ ಸಂದೇಹಾಸ್ಪದ ವ್ಯಕ್ತಿಯಿಂದ ಸದ್ಗುಣಗಳನ್ನು ಮಾತ್ರ ಗ್ರಹಿಸುತ್ತಾನೆ. ಬಾಲ್ಯದಲ್ಲಿ ಶ್ರೀಕೃಷ್ಣನಿಗೆ ಪೂತನಿಯು ವಿಷ ಉಣಿಸಿದಳು. ರಾಕ್ಷಸಿಯಾಗಿ ಪೂತನಿ ಅದ್ಭುತ ಶಿಶುವನ್ನು ಕೊಲ್ಲಲೆತ್ನಿಸಿದಳು. ಅವಳು ರಾಕ್ಷಸಿಯಾದುದರಿಂದ ಪರಮಪ್ರಭುವನ್ನು ಅರಿತುಕೊಳ್ಳುವುದು ಅವಳಿಗೆ ಅಸಾಧ್ಯವಾಗಿತ್ತು. ಮಗುವಿನ ಪಾತ್ರ ವಹಿಸಿದ್ದರೂ ಅವನು ದೇವೋತ್ತಮ ಪರಮಪುರುಷನಿಗಿಂತ ಕಡಿಮೆಯಾಗಿರಲಿಲ್ಲ. ಅಂದರೆ ತನ್ನ ಶತ್ರುಗೂ ಕೂಡ ದಯೆ ತೋರ್ತಾನಲ್ಲ ಭಗವಂತ, ಅವನ ಒಂದು ಕರುಣೆಯ ದೃಷ್ಟಾಂತವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅದಕ್ಕೆ ಎಕ್ಸಾಂಪಲ್ ನಮ್ಗೆ ಅರ್ಥ ಆಗಬೇಕು ಅವನ ಕರುಣೆ ಎಂಥದ್ದು ಅಂತಂದ್ಬಿಟ್ಟು. ಈಗ ಒಬ್ಬ ಮನುಷ್ಯ ಸಭ್ಯನಾಗಿರ್ತಾನೆ ಅಂತ ಇಟ್ಕೊಳ್ಳಿ. ಅವನು ವಿಷದ ಭಂಡಾರ, ವಿಷಾನೇ ತುಂಬಿರುವಂತಹ ಭಂಡಾರದಿಂದನೂ ಕೂಡ ಅಮೃತವನ್ನು ಅವನು ಸ್ವೀಕರಿಸ್ತಾನಲ್ಲ, ಅದೇ ರೀತಿ ಒಬ್ಬ ಸಂದೇಹಾಸ್ಪದ ವ್ಯಕ್ತಿ ಇರ್ತಾನಲ್ಲ, ಅವನಲ್ಲೂ ಕೂಡ ಏನಾದರೂ ಒಂದು ಒಳ್ಳೆ ಗುಣವನ್ನು ನಾವು ನೋಡಿದಾಗ ಅದನ್ನು ಮಾತ್ರ ಅವನು ಗ್ರಹಿಸ್ತಾನೆ. ಒಬ್ಬ ಸಭ್ಯನಾಗಿರುವಂಥವನು ಆ ರೀತಿ ಮಾಡ್ತಾನೆ. ಅದೇ ಒಬ್ಬ ಅಸಭ್ಯನಾಗಿದ್ರೆ, ಅವನು ಸಭ್ಯತೆ ಇಲ್ಲದೆ ಇರೋನಾಗಿದ್ರೆ ಏನು ಮಾಡ್ತಾನೆ, ಒಳ್ಳೇದ್ರಲ್ಲೂ ಕೆಟ್ಟದನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ವಾ. ಅದಕ್ಕಿಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಬಾಲ್ಯದಲ್ಲಿ ಕೃಷ್ಣನಿಗೆ ಪೂತನಿ ವಿಷವನ್ನು ಉಣಿಸ್ತಾಳಲ್ವಾ, ರಾಕ್ಷಸಿಯಾಗಿ ಪೂತನಿ ಒಂದು ಅದ್ಭುತವಾದಂತಹ ಶಿಶು ಅದನ್ನು ಕೊಲ್ಲಬೇಕು ನಾನು ಅಂತಂದ್ಬಿಟ್ಟು ಅವಳು ಪ್ರಯತ್ನ ಮಾಡ್ತಾಳೆ. ಅವಳು ರಾಕ್ಷಸಿಯಾಗಿದ್ದರಿಂದ ಅವನು ಪರಮಪುರುಷ ಪರಮಪ್ರಭು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಅಸಾಧ್ಯ ಆಗುತ್ತೆ. ಅವಳಿಗೆ ಗೊತ್ತಾಗೋದಿಲ್ಲ. ಮಗುವಿನ ಪಾತ್ರ ವಹಿಸಿದ್ರು ಕೂಡ ನೋಡಿ, ಅಲ್ಲಿ ಭಗವಂತ ಮಗುವಿನ ಪಾತ್ರದಲ್ಲಿದ್ದಾನೆ ಅಂತಂದಿದ ತಕ್ಷಣ ಅವನು ದೇವೋತ್ತಮ ಪರಮಪುರುಷನಿಗಿಂತ ಏನು ಕಡಿಮೆ ಆಗಿರಲಿಲ್ಲ. ಅಂದರೆ ಅವನು ಮಗುನಾದರೂ ಆಗಿರಲಿ ಅಥವಾ ಯಾವುದೇ ಪ್ರಾಣಿಯ ಒಂದು ರೂಪದಲ್ಲಾದರೂ ಬಂದಿರಲಿ, ಅವನು ಏನೇ ರೂಪ ತಗೊಂಡ್ರು ಕೂಡ ಅವನು ಪರಿಪೂರ್ಣನಾಗಿರ್ತಾನೆ. ಅವನು ದೇವೋತ್ತಮ ಪರಮಪುರುಷನಾಗೇ ಇರ್ತಾನೆ ಅನ್ನೋದು ಇಲ್ಲಿ ಅರ್ಥ. ತನ್ನ ಭಕ್ತಳಾದ ಯಶೋದೆಯನ್ನು ಸಂತುಷ್ಟಗೊಳಿಸಲು ಶಿಶುವಿನ ರೂಪ ತಾಳಿದ್ದರಿಂದಾಗಿ ಪರಮಪ್ರಭುವಾಗಿ ಅವನ ಸತ್ವವೇನೂ ಕ್ಷೀಣಿಸಿರಲಿಲ್ಲ. ಭಗವಾನ್ ಶ್ರೀಕೃಷ್ಣನು ಶಿಶುವಿನ ರೂಪ ತಾಳಬಹುದು ಅಥವಾ ಮಾನವೇತರ ರೂಪ ತಾಳಬಹುದು, ಆದರೆ ಅದರಿಂದ ಕಿಂಚಿತ್ತೂ ವ್ಯತ್ಯಾಸವಾಗುವುದಿಲ್ಲ. ಅವನು ಸದಾ ಕಾಲವು ಅದೇ ಪರಮಪ್ರಭು. ಜೀವಿಯು ಕಡು ತಪಸ್ಸಿನಿಂದ ಎಷ್ಟೇ ಪ್ರಾಬಲ್ಯ ಗಳಿಸಿದರೂ ಅವನು ಎಂದಿಗೂ ಪರಮಪ್ರಭುವಿಗೆ ಸರಿಸಮನಾಗಲಾರನು.
ಯಶೋದೆ ತುಂಬಾನೇ ತಪಸ್ ಮಾಡಿರ್ತಾಳೆ. ಮಾಡಿ ತನಗೆ ಆ ಭಗವಂತ ನನ್ನ ಮಗು ಆಗಬೇಕು ಅಂತ ಅವಳು ಇಚ್ಛೆ ಪಟ್ಟಿರ್ತಾಳೆ. ಅದಕ್ಕೋಸ್ಕರ ಅವಳು ಇಷ್ಟಪಟ್ಲಲ್ಲ, ಅವಳನ್ನ ಸಂತೋಷಗೊಳಿಸೋದಕ್ಕೋಸ್ಕರ ಅವನು ಚಿಕ್ಕ ಮಗುವಿನ ರೂಪ ತಾಳಿದ್ರಿಂದ ಅವನು ಪರಮ ಪುರುಷನಾಗಿರ್ತಾನಲ್ಲ, ಆ ಶಕ್ತಿ, ಆ ಸತ್ವ ಏನಿದೆಯೋ ಅದು ಯಾವತ್ತೂ ಕ್ಷೀಣಿಸೋದಿಲ್ಲ, ಅದು ಕಡಿಮೆ ಆಗೋದಿಲ್ಲ. ಭಗವಂತನಾದಂಥ ಶ್ರೀಕೃಷ್ಣ ಶಿಶುವಿನ ರೂಪವನ್ನೇ ತಗೋಬಹುದು, ಅಥವಾ ಮನುಷ್ಯನನ್ನು ಬಿಟ್ಟು ಇನ್ಯಾವುದೇ ರೂಪವನ್ನಾದರೂ ತಗೊಳ್ಬೋದು. ಅದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅವನು ಸದಾ ಪರಮಪ್ರಭುನೇ. ಆದರೆ ಅದೇ ಜೀವಿ ಎಷ್ಟೇ ತಪಸ್ ಮಾಡಿಬಿಡ್ಲಿ, ಅವನು ಎಷ್ಟೇ ಒಂದು ಶಕ್ತಿಗಳನ್ನು ಗಳಿಸ್ಕೊಂಡ್ರೂ ಕೂಡ ಅವನು ಯಾವತ್ತೂ ಆ ಭಗವಂತನಿಗೆ ಸರಿಸಮಾನ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಸಾಧನೆಗಳನ್ನು ಮಾಡಿ ಕೆಲವೊಂದು ಸಿದ್ಧಿಗಳನ್ನು ಪಡಿತೀವಿ, ಶಕ್ತಿಗಳನ್ನು ಪಡಿತೀವಿ, ಐಶ್ವರ್ಯವನ್ನು ಪಡಿತೀವಿ. ಅಂದ ಮಾತ್ರಕ್ಕೆ ಭಗವಂತನಿಗೆ ನಾವು ಸರಿಸಮಾನ ಆಗಿಬಿಡ್ತೀವಿ ಅಂತ ನಾವು ಯೋಚನೆ ಮಾಡಬಾರ್ದು. ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಸಾಟಿ ಬೇರೆ ಯಾರೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಭಗವಂತ ಅವನು ಸಾಮಾನ್ಯ ಒಂದು ರೂಪ ತಗೊಂಡು ಬಂದರೂ ಕೂಡ ಅವನು ಪರಿಪೂರ್ಣನಾಗಿರ್ತಾನೆ ಅನ್ನೋದು ಇದರ ಅರ್ಥ. ಪೂತನಿಯು ವಾತ್ಸಲ್ಯಮಯಿ ತಾಯಿಯಂತೆ ನಟಿಸಿ ಶ್ರೀಕೃಷ್ಣನಿಗೆ ಸ್ತನ್ಯಪಾನ ಮಾಡಲು ಅವಕಾಶವಿತ್ತಳಾದ್ದರಿಂದ ಭಗವಾನ್ ಶ್ರೀಕೃಷ್ಣನು ಅವಳ ಮಾತೃತ್ವವನ್ನು ಒಪ್ಪಿಕೊಂಡನು. ಭಗವಂತನು ಜೀವಿಯ ಕನಿಷ್ಠ ಅರ್ಹತೆಯನ್ನೂ ಒಪ್ಪಿಕೊಂಡು ಅವರಿಗೆ ಗರಿಷ್ಠ ಫಲ ನೀಡುತ್ತಾನೆ. ಅದೇ ಅವನ ಶೀಲದ ಶ್ರೇಷ್ಠ ಮಾನದಂಡ. ಆದ್ದರಿಂದ ಭಗವಂತನಲ್ಲದೆ ಬೇರೆ ಯಾರು ತಾನೇ ಅಂತಿಮವಾಗಿ ಆಶ್ರಯದಾತನಾಗಬಹುದು. ಎಷ್ಟು ಒಳ್ಳೆ ಪಾಯಿಂಟ್ ಇದು ಅಂತಂದರೆ ನೋಡಿ, ಇಲ್ಲಿ ಪೂತನಿ ಏನು ಮಾಡಿದ್ಲು, ನಾನು ತಾಯಿಯಾಗಿ ಅವನಿಗೆ ಹಾಲನ್ನು ಉಣಿಸ್ಬೇಕು, ಅದ್ರ ಜೊತೆಗೆ ವಿಷವನ್ನು ಉಣಿಸ್ತೀನಿ ಅಂತಂದ್ಬಿಟ್ಟು ಅವಳು ಅಂದ್ಕೊಳ್ತಾಳೆ. ಅಂದರೆ ಅರ್ಥ ಏನು, ಒಂದು ಮಾತೃತ್ವದ ಒಂದು ಭಾವನೆಯಿಂದ ಅವಳು ಬರ್ತಾಳಲ್ವಾ. ಅವಳು ನಟನೆ ಮಾಡಿದ್ರೂ ಕೂಡ ಅವಳ ಮನಸ್ಸಲ್ಲಿ ಅವನನ್ನು ತನ್ನ ಮಗು ಅಂತ ತಿಳ್ಕೊಂಡು ನಾನು ಹಾಲು ಉಣಿಸ್ಬೇಕು ಅಂತ ಅವಳು ಯೋಚನೆ ಮಾಡ್ತಾಳಲ್ವಾ. ಅಷ್ಟೇ ಸಾಕು, ಅವನು ಅವಳ ಮಾತೃತ್ವವನ್ನು ಒಪ್ಕೊಳ್ತಾನೆ. ಭಗವಂತ ಹೇಗೆ ಮಾಡ್ತಾನೆ ಅಂತಂದರೆ, ಒಬ್ಬ ಜೀವಿಯಾಗಿರುವಂಥವನು ಒಂದು ಚಿಕ್ಕ ಅರ್ಹತೆ, ಕನಿಷ್ಠವಾದಂಥ ಅರ್ಹತೆಯನ್ನು, ಅಂದರೆ ನಾವು ಎಂಥ ಕೀಳು ಮಟ್ಟದಲ್ಲಿದ್ದರೂ ಕೂಡ ಪರವಾಗಿಲ್ಲ, ಅವನನ್ನು ನೆನೆಸ್ಕೊಂಡ್ರೆ ಅಥವಾ ಅವನಿಗೋಸ್ಕರ ನಾವು ಏನಾದರೂ ಒಂದು ಮಾಡಿದಾಗಲೂ ಕೂಡ ಅದನ್ನು ಅವನು ಒಪ್ಕೊಳ್ತಾನೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ನೋಡಿ, ಭಗವಂತನಿಗೆ ಆಡಂಬರನೇ ಬೇಕು ಅಂತ ಏನಿಲ್ಲ. ಆಡಂಬರದಿಂದ ಮಾಡಬಾರ್ದು ಅಂತಲ್ಲ, ಮಾಡಿದ್ರೂ ಚಿಂತೆ ಇಲ್ಲ. ಇರೋರು ಮಾಡ್ತಾರೆ, ಇಲ್ಲದೆ ಇರೋರು ಎಲ್ಲಿ ಹೋಗಬೇಕು ಮಾಡಿ ಅಂತ ಅವನು ಹೇಳೋದಿಲ್ಲ. ಅವನಿಗೆ ಬೇಕಾಗಿರೋದೇನು, ನಿಮ್ಮ ಮನಸ್ಸಲ್ಲಿ ಎಂಥ ಭಾವನೆ ಇದೆ ಅಂತ ಅಂದ್ಬಿಟ್ಟು ಬೇಕು. ಇಂಪಾರ್ಟೆಂಟಾಗಿ ಬೇಕಾಗಿರೋದು ಅವನಿಗೆ ಅದು. ಅವನು ಭಾವಗ್ರಾಹಿ ಜನಾರ್ದನ, ಭಾವನೆಯನ್ನು ಅವನು ನೋಡ್ತಾನೆ. ಅದು ಅಲ್ಲದೆ ಇವಳು ಅವನನ್ನು ಕೊಲ್ಲಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ರು ಕೂಡ ಅಲ್ಲಿ ತಾಯಿಯ ಒಂದು ಭಾವನೆಯನ್ನು ತೋರಿಸ್ತಾಳೆ. ನನ್ನ ಮಗುನ ಎತ್ಕೊಂಡು ಹಾಲು ಕುಡಿಸ್ಬೇಕು ಅಂತ ಒಂದು ಮನಸ್ಸಲ್ಲಿ ಅವಳಿಗೆ ಭಾವನೆ ಬರುತ್ತಲ್ಲ, ಅಷ್ಟೇ ನೋಡಿ, ಅಂಥ ಕನಿಷ್ಠ ಒಂದು ಅರ್ಹತೆಯನ್ನು ಕೂಡ ಒಪ್ಕೊಂಡು ಅವನು ಗರಿಷ್ಠ ಫಲವನ್ನು ಕೊಡ್ತಾನೆ, ಅವಳಿಗೆ ಮುಕ್ತಿಯನ್ನೇ ಕೊಡ್ತಾನೆ ಭಗವಂತ ಅಲ್ವಾ. ಅದು ಅವನು ನಿಜವಾಗಲೂ ಅವನನ್ನು ಪರಮಪುರುಷ ಅಂತ ಹೇಳೋದು ಯಾಕೆ ಅಂತಂದರೆ, ಈ ಥರ ಒಂದು ಫಲಗಳನ್ನು ಅವನು ಕೊಡ್ತಾನೆ. ಅವನಿಗೆ ಯಾವುದಾದ್ರೂ ಆಗಿರಲಿ, ಅವನು ನೀವು ಏನು ನನಗೆ ಕೊಡೋದು ಬೇಕಾಗಿಲ್ಲ. ನನಗೆ ಛಪ್ಪನ್ ಭೋಗ್ ಅಂತ ಹೇಳ್ತಾರೆ, ಅಂತಂದರೆ ಏನು, ವಿಧವಾದಂಥ ಅಡುಗೆಗಳನ್ನು ಮಾಡಿ ಅವನಿಗೆ ಸಮರ್ಪಣೆ ಮಾಡೋದು, ಹೂವಿನಿಂದ ಅವನಿಗೆ ಮಳೆ ಸುರಿಸೋದು, ಈ ರೀತಿ ಅದೆಲ್ಲ ಮಾಡಿ ಅಂತ ಹೇಳೋದಿಲ್ಲ ಅವನು. ಪತ್ರಂ ಫಲಂ ಪುಷ್ಪಂ ತೋಯಂ, ನೀನು ಹಣ್ಣಾದರೂ ಕೊಡು ಅಥವಾ ಒಂದು ಎಲೆ ಆದರೂ ಇಟ್ಟು ನನಗೆ ಪೂಜೆ ಮಾಡು, ಅದು ಆಗಲಿವಾ, ನೀರು ಎಲ್ಲ ಕಡೆ ಸಿಗುವಂಥದ್ದು, ಆ ನೀರನ್ನಾದರೂ ನನಗೆ ಸಮರ್ಪಣೆ ಮಾಡು ಸಾಕು ಅಂತ ಹೇಳ್ತಾನೆ. ಅಂಥ ಒಬ್ಬ ಕರುಣಾಮಯಿ, ಅಂಥ ಒಬ್ಬ ದಯಾಮಯಿ ಭಗವಂತ ಅವನು, ಅಂಥ ಒಬ್ಬ ಆಶ್ರಯದಾತ ಅವನು. ಅಂದರೆ ಯಾರು ಏನೇ ಮಾಡಿದ್ರು ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ. ಒಟ್ಟಿನಲ್ಲಿ ಏನು ಅಂತಂದರೆ ಅವನು ನೆನೆಸ್ಕೊಳ್ತೀವ ಅದನ್ನು ನೋಡ್ತಾನೆ ಭಗವಂತ. ಅದಕ್ಕೆ ತುಂಬ ನಾವು ಸೀರಿಯಸ್ ಮಾಡಿಕೊಂಡು ಕಾಂಪ್ಲಿಕೇಟ್ ಮಾಡಿಕೊಂಡು ಭಗವಂತನನ್ನು ಭಯ ಪಟ್ಕೊಂಡು ಆ ಥರ ಎಲ್ಲ ನೋಡೋದು ಬೇಕಾಗೇ ಇಲ್ಲ. ಭಗವಂತ ನಮಗೆ ಸಾಧಾರಣವಾಗೇ ಸಿಕ್ಕಿಬಿಡ್ತಾನೆ. ಆದರೆ ನಾವು ಎಷ್ಟು ಮನಸ್ಸಿನಿಂದ ನಾವು ಮಗು ಥರ ಆಗ್ತೀವೋ ಆ ಮಗುವಿನ ಮನಸ್ಸು ನಮ್ದಾಗಬೇಕು. ಮಗುವಿನ ಮನಸ್ಸಲ್ಲಿ ಏನಾದರೂ ಕಲ್ಮಶ ಇರುತ್ತಾ? ಏನೂ ಇರೋದಿಲ್ಲ. ಹಾಲಿನ ಹಾಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ ಮಗುವಿನ ಮನಸ್ಸು. ಆ ಮನಸ್ಸು ನಮ್ಮದಾಗಬೇಕು, ಆಗ ಮಾತ್ರ ನಮಗೆ ಭಗವಂತ ಸಿಗೋದು. ಅಂಥ ಒಂದು ಮನಸ್ಸು ನಮಗೆ ಬರಬೇಕು. ಯಾಕಂದರೆ ಈಗ
ಐಹಿಕದ ಕಲ್ಮಶಗಳೆಲ್ಲ ತುಂಬ್ಕೊಂಡು ಹೆಂಗಾಗೋಗಿದೆ ಅಂತಂದರೆ ಅದ್ರ ಒಳಗಡೆ ಒಳ್ಳೆ ವಿಷಯಗಳೇ ಹೋಗೋದಿಲ್ಲ, ಆದರೆ ಒಳ್ಳೆಯ ವಿಷಯಗಳು ಹೋಗಬೇಕು. ಅದಕ್ಕೋಸ್ಕರನೇ ಈ ಸತ್ಸಂಗಗಳನ್ನೆಲ್ಲ ನಾವು ಕೇಳೋದು ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಉದ್ಧವ ಏನು ಹೇಳ್ತಾ ಇದ್ದಾನೆ, ಭಗವಂತನಲ್ಲದೆ ಬೇರೆ ಯಾರು ತಾನೇ ನಮಗೆ ಅಂತಿಮವಾಗಿ ಆಶ್ರಯದಾತನಾಗಬಹುದು. ಈಗ ಎಲ್ಲೋದ್ರೂ ಕೂಡ ನಮಗೆ ಇವ್ರು ಆಶ್ರಯ ಕೊಟ್ಬಿಡ್ತಾರೆ, ಅವ್ರ ಆಶ್ರಯ ಕೊಟ್ಬಿಡ್ತಾರೆ ಅಂತ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಹೋಗ್ತೀವಿ, ನಂಬಿಕೆ ಇಟ್ಕೊಂಡು ಹೋಗ್ತೀವಿ. ಆದರೆ ಅವರು ಏನೋ ಒಂದು ತೊಂದರೆಯಲ್ಲಿ ಇರ್ತಾರೆ, ನಮಗೆ ಹೆಲ್ಪ್ ಮಾಡೋಕ್ಕೆ ಬರೋರು ಕೂಡ ತೊಂದರೆಯಲ್ಲಿ ಇರ್ತಾರೆ. ಅವರು ತಮ್ಮ ತೊಂದರೆಗಳನ್ನು ನಮ್ಮ ಹತ್ರ ಹೇಳ್ಕೊಳ್ತಾರೆ ಹೊರತು ಅವರಿಂದ ನಮಗೆ ಸೊಲ್ಯೂಷನ್ ಅನ್ನೋದು ಸಿಗೋದಿಲ್ಲ. ನಮಗೆ ಅಂತಿಮವಾಗಿ ಆಶ್ರಯದಾತ ಯಾರು ಅಂತಂದರೆ ಭಗವಂತ. ಅಂತಿಮವಾಗಿ ಯಾಕೆ ಹೋಗಬೇಕು, ಈಗಲಿಂದನೇ ಅವನ ಆಶ್ರಯನ ಪಡ್ಕೊಂಡ್ರೆ ಅವನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ಯಾವುದೇ ಪ್ರಾಬ್ಲಮ್ಮು ಏನೂ ಇರೋದಿಲ್ಲ, ನಾವು ಆರಾಮವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಭಗವಂತನಿಗೆ ಮತ್ತು ಗುರುಗಳಿಗೆ ನಾವು ಶರಣಾಗತಿ ಆಗಬೇಕು. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು. ಶರಣಾಗತಿ ಬೇರೆ ಯಾರಿಗೂ ಆಗಬಾರ್ದು. ನಾವು ಕಂಪ್ಲೀಟಾಗಿ ಗುರು ಮತ್ತು ಗೋವಿಂದನಿಗೆ ಸರೆಂಡರ್ ಆಗಿಬಿಟ್ರೆ ಸಾಕು, ಅವನು ನಮ್ಮನ್ನು ಈ ಭವಸಾಗರದಿಂದ ದಾಟಿಸುವಂಥ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತಾನೆ. ನಾವು ಮಾಡಬೇಕಾಗಿರೋದೇನೋ ಅವನನ್ನು ಇಷ್ಟಪಡೋದು ಅಷ್ಟೇ. ಆ ಇಷ್ಟಪಡೋದೊಂದು ಬಿಟ್ಟು ನಾವು ಬೇರೆ ಎಲ್ಲ ಮಾಡ್ತೀವಿ, ಅದು ನಮ್ಮ ತಪ್ಪು. ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ. ಅದರಿಂದ ಆ ತಿಳ್ಕೊಳ್ಳುವಂಥ ಕೆಲಸ ಎಲ್ಲಿ ನಡೆಯುತ್ತೆ, ಸತ್ಸಂಗದ ಮೂಲಕ ನಮಗೆ ನಡೆಯುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.